ಹಾಯ್ ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ರಾತ್ರಿನೇ ಎಲ್ಲ ನೈಟ್ ಮಾಡಿ ಮುಗಿಸಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೂವಿನ ಹಾರಗಳೆಲ್ಲ ಹಾಕಿ ಇದೆಲ್ಲ ಪೇಪರ್ ಕಟ್ಟಿಂಗ್ ಫ್ರೆಂಡ್ಸ್. ಬೆಂಗಳೂರಲ್ಲೆಲ್ಲ ಸಿಗುತ್ತೆ. ತೂಕ ಲೆಕ್ಕದಲ್ಲಿ ತಗೊಂಬಂದು ನಾವು ಅಕ್ಕ ತಂಗಿರೆಲ್ಲ ಸೇರಿ ತೊಗೊಬಂದಿದ್ವಿ. ಬಂದು ನಾನೇ ಮನೇಲಿ ಕೂತ್ಕೊಂಡು ಡೆಕೋರೇಷನ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಾಡಿ ಇಟ್ಕೊಂಡ್ರೆ ಪ್ರತಿ ಹಬ್ಬಕ್ಕೆ ಯಾವುದೇ ಫಂಕ್ಷನ್ಗಾಗಲಿ ಈ ಥರ ಡೆಕೋರೇಟ್ ಮಾಡ್ಕೋಬೋದು. ಮತ್ತು ವೈಟ್ ಸ್ಯಾರಿ ಬಂದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಫ್ರೆಂಡ್ಸ್. ಬರೀ 150 ರೂಪಾಯಿ ಸ್ಯಾರಿ ಅದು, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದ್ದೀನಿ. ಸ್ಟೆಪ್ ಮಾಡಿ ಹಣ್ಣುಗಳೆಲ್ಲ ಇಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ಟೆಪ್ಗಳೆಲ್ಲ ಮಾಡಿ ಡಿಸೈನ್ ಮಾಡಿದ್ದೆ. ಸ್ಯಾರಿನ ನೆರಿಗೆ ಮಾಡಿ ಇಟ್ಕೊಬಿಟ್ಟಿದ್ದೆ ಫಸ್ಟೇ. ಅದು ಯೂಟ್ಯೂಬಲ್ಲಿ ಹಾಕಿಲ್ಲ ನಾನು, ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಲಕ್ಷ್ಮಿ ಗುಡಿಸ್ತಿರೋ ಸೀರೆನೂ ಮೀಶೋದಲ್ಲೇ ಬುಕ್ ಮಾಡಿದ್ದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನೆರಿಗೆನೂ ಹಾಗೆ ಅಷ್ಟೇ ಇದಾಗಿಲ್ಲ, ನನಗೆ ಬೇಗನೆ ಫೋಲ್ಡೆಲ್ಲ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನೈಟೇ ಎಲ್ಲ ರೆಡಿ ಮಾಡಿದ್ದೆ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಎದ್ದು ರಂಗೋಲೆ ಹಾಕಬೇಕು, ಮಸ್ತ್ ಕೆಲಸ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಕೆಲಸ ಜಾಸ್ತಿ ಇರುತ್ತೆ, ತಿಂಡಿಗಳು ಮಾಡಬೇಕು, ತುಂಬ ಇತ್ತು. ಹಾಗಾಗಿ ನೈಟೇ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟೆ. ನನ್ನ ಮಗ ಬಂದು ವೀಡಿಯೋ ಮಾಡ್ತಾಯಿದ್ದ ನೈಟೆಲ್ಲ. ಅಮ್ಮ ಹೋಗ್ದಿಲ್ವಾ ಇನ್ನೂ ಅಂದ. ನೋಡಿ ಫ್ರೆಂಡ್ಸ್, ಸ್ಯಾರಿ ಹಾಕಾಯಿತು. ಇವಾಗ ಲಕ್ಷ್ಮಿಗೆ ಒಡವೆ ಎಲ್ಲ ಹಾಕ್ತಾ ಇದ್ದೀನಿ. ಸೆಟ್ಟು ಇದು ಮೀಶೋದಲ್ಲೇ ಬುಕ್ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿದೆ ಸೆಟ್ಟು ಕೂಡ. ಲಕ್ಷ್ಮಿಗೆ ಕೈ ಕಾಲು ತೊಗೊಂಡಿರಲಿಲ್ಲ, ಹಾಗಾಗಿ ಹಾಕಿಲ್ಲ ಫ್ರೆಂಡ್ಸ್. ಹಾಗೆ ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮಿ ಕೂತಿರಂಗೆ ಕಾಣ್ತಾ ಇದೆ. ಅದು ಎಲ್ಲ ಆದಮೇಲೆ ನೆಕ್ಲೆಸ್ ಹಾಕಿ ರೆಡಿ ಮಾಡಿ ಕಳಶನ ಬೆಳಗ್ಗೆ ಫೈನಲಿ ಬೆಳಗ್ಗೆ 5 ಗಂಟೆಯಲ್ಲೇ ನಾನು ಎದ್ದು ಸ್ನಾನ ಮಾಡಿ ಎಲ್ಲ ಮಾಡಿ 6 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಲಕ್ಷ್ಮಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅರಿಶಿನ ಕುಂಕುಮ, ಒಣ ಖರ್ಜೂರ, ದ್ರಾಕ್ಷಿ, ಕಲ್ಲು ಸಕ್ಕರೆ, ಅಡಿಕೆ ಎಲ್ಲ ಹಾಕಿ ಕಳಶಕ್ಕೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅಕ್ಷತೆ ಎಲ್ಲ ಹಾಕಿ ಹೂವು ಹಾಕಿ ಪೂಜೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕಳಶ ಇಡಬೇಕು ಈ ಟೈಮಲ್ಲಿ ಅಂದ್ಬಿಟ್ಟು ಫೈನಲಿ ಆಯಿತು. ಇವಾಗ ನಾನು ದೀಪ ಅಂಟಿಸ್ತಾ ಇದ್ದೀನಿ. ಕಳಶ ಕೂರಿಸೋದು ವೀಡಿಯೋನೇ ಮಾಡಿಲ್ಲ ನನ್ನ ಮಗ. ಮುಖವಾಡ ಹಾಕಿ ಕಳಶ ಇಡೋದು ವೀಡಿಯೋನೇ ಮಾಡಿಲ್ಲ ನನ್ನ ಮಗ. ದೀಪ ಅಂಟಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿದ್ದೆಗಣ್ಣಲ್ಲಿ ಬೆಳಗ್ಗೆನೂ ಎಬ್ಸಿದ್ದೆ ಅವನಿಗೆ, ಹೇಳ್ದಳಪ್ಪ ಸ್ವಲ್ಪ ವೀಡಿಯೋ ಮಾಡು ಅಂತ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆಲ್ಲ ಒಂಥರ ಖುಷಿ ಮಾಡೋಕ್ಕೆ. ರಾತ್ರಿ ಎಲ್ಲ ಮಾಡಿದ್ರೂ ರಿಸ್ಕ್ ಅಂತಲೇ ಅನಿಸೋದಿಲ್ಲ, ಅಷ್ಟೊಂದು ಇದಾಗಿತ್ತು, ಚೆನ್ನಾಗಿತ್ತು. ನೈಟೆಲ್ಲ ಒಬ್ಬಳೆ ಎಲ್ಲ ಮಾಡ್ತಿದ್ದೆ ಅರೇಂಜೆಲ್ಲ. ಬೆಳಗ್ಗೆ ಎದ್ದು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಮಾಡೋ ಅಷ್ಟರೊಳಗೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಹಬ್ಬ ಮಾಡೋಕ್ಕೆ. ತುಂಬ ಹೂಗಳೆಲ್ಲ ಹಾಕಿದ್ರೆ ಸ್ಯಾರಿ ಕಾಣಲ್ಲ ಸರಿಯಾಗಿ ಅಂದ್ಬಿಟ್ಟು ಸಿಂಪಲಾಗಿಯೇ ಒಂದು ಹಾರ ಸಿಂಪಲಾಗಿ ಹಾಕಿ ಮಾಡ್ತಾಯಿದ್ದೀನಿ, ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು 2 ದಿನ ಹಿಂದೆ ವಿಡಿಯೋ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಏನೋ ಕೆಲಸ ಇತ್ತು, ಹಾಗಾಗಿ ಮಾಡಿರಲಿಲ್ಲ ಫ್ರೆಂಡ್ಸ್. ಫೈನಲಿ ಪೂಜೆ ಆಗ್ತಿದೆ. ಲಕ್ಷ್ಮಿ ಎದ್ದು ಬರ್ತಾ ಇರಂಗೆ ಕಾಣ್ತಾ ಇದೆ ಫ್ರೆಂಡ್ಸ್. ದೇವ್ರ ಮನೆ ಫ್ರೆಂಡ್ಸ್, ಇದು ದೇವ್ರ ಮನೆಗೂ ಆರತಿ ಮಂಗಳಾರತಿ ಗಂಧದ ಕಡ್ಡಿ ಎಲ್ಲ ಬೆಳಗ್ಗೆ ಪೂಜೆ ಆಯಿತು. ನಾನು ನಾಗರ ಪಂಚಮಿ ಹಬ್ಬದಲ್ಲಿ ಹಬ್ಬ ಮಾಡಿರಲಿಲ್ಲ, ಹಾಗಾಗಿ ಇವತ್ತೇ ಹಾಲು ಬಿಡೋಣ ಹುತ್ತಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸ್ಟೆಪ್ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ತಿಂಡಿ ಹಣ್ಣುಗಳೆಲ್ಲನೂ ಆನಂತರ ಇಟ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿಬಿಟ್ಟಿದ್ದೀನಿ. ನಂತರ ಎಲ್ಲ ಕೆಲಸ ಮಾಡಿ ಇಟ್ಟರಾಯ್ತು ಅಂತ ಮಾಡ್ತಾಯಿದ್ದೀನಿ. ಅಮ್ಮನ ಆಶೀರ್ವಾದ ತಗೋತಾ ಇದ್ದೀನಿ ಫ್ರೆಂಡ್ಸ್.
ಹಾಗೆ ನನ್ನ ಮಗನು ರೆಡಿಯಾಗಿ ಬಂದ್ಬಿಟ್ಟು ಎಲ್ಲ ರೆಡಿಯಾಗಿ ಆಶೀರ್ವಾದ ತಗೋತಾ ಇದ್ದಾನೆ. ಲೈಕ್ ಮಾಡಿ, ಶೇರ್ ಮಾಡಿ.